ನನ್ನ ಸಂದೇಶದಲ್ಲಿ ಹಳೆ ಒಡಂಬಡಿಕೆಯ ಒಬ್ಬ ವ್ಯಕ್ತಿಯನ್ನ ನಾವು ನೆನಪಿಗೆ ತಂದುಕೊಂಡು ದೇವರ ಕೈಯಲ್ಲಿ ಸುಂದರವಾದಂಥ ಆಗಬೇಕಾದಂಥವನು ಆತನ ಕೈಯಿಂದ ಜಾರಿ ಆತನು ತಿರುಗಿ ಆ ಪಾತ್ರೆಯನ್ನ ಕೆಟ್ಟು ಹೋದಂಥ ಪಾತ್ರೆಯನ್ನ ಹೊಸದಾಗಿ ಆತನು ಮಾಡಲಿಲ್ಲ ಎಂಬುದಾಗಿ ನಾವು ಅದನ್ನು ಅಭ್ಯಾಸ ಮಾಡ್ತಾ ಬಂದೆವು. ಮಧ್ಯದಲ್ಲಿ ನಾನು ಅದನ್ನು ನಿಲ್ಲಿಸಿದೆ. ಆದರೆ ದೇವರು ನೋಡ್ರಿ, ಆ ವ್ಯಕ್ತಿಯ ಜೀವಿತವನ್ನೇ ತಿರುಗಿ ಆತನು ಒಂದು ಸುಂದರವಾದಂಥ ಪಾತ್ರೆಯಾಗಿ ಮಾರ್ಪಡಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ಎಂಥ ಭಯಂಕರವಾದಂಥ ಸ್ಥಿತಿ ಆಯಿತು ಅನ್ನುವಂಥದ್ದನ್ನು ಸಂಕ್ಷಿಪ್ತವಾಗಿ ಮುಗಿಸೋಣ. ಯಾಕಂದರೆ ಹೊಸ ಒಡಂಬಡಿಕೆಗೆ ನಾವು ಹೋಗಬೇಕಾಗಿದೆ. ಅಲ್ಲಿ ಒಬ್ಬ ವ್ಯಕ್ತಿಯನ್ನ ನಾವು ಪರಿಚಯ ಮಾಡಿಕೊಳ್ಳಬೇಕಾಗಿದೆ. ಇದು ಕುಂಬಾರನ ಸಾಮ್ಯದ ಯೆರೆಮೀಯನು ಬರೆದ ಪ್ರವಾದನ ಗ್ರಂಥ 18ರಲ್ಲಿ ಅದರ ಆಧಾರವಾಗಿ ನಾವು ಇದನ್ನ ಕಲಿಯುವಂಥವ್ರು ನಾವಾಗಿದ್ದೇವೆ. ಸೌಲನ ವಿಷಯದಲ್ಲಿ ನಾವು ನೋಡುವಾಗ ದೇವರು ಸಮುವೇಲನಿಗೆ ಹೇಳುವಂಥ ಮಾತು, ನಾನು ಆತನನ್ನ ಅರಸನಾಗಿ ಮಾಡಿದಕ್ಕಾಗಿ ಪಶ್ಚಾತ್ತಾಪ ಪಟ್ಟೆನು ಎಂಬುದಾಗಿ 1 ಸಮುವೇಲ 15ನೇ ಅಧ್ಯಾಯ 10ನೇ ವಚನದಲ್ಲಿ ಆತನು ಹೇಳ್ತಾನೆ. ಯಾವ ದೇವರು ಆತನನ್ನ ಆರಿಸಿ, ಈಗೋ ಈ ಅರಸನು, ಒಂದು ವೇಳೆ ಸಮುವೇಲನಿಗೆ ಹೇಳ್ತಾನೆ, ಈ ಅರಸನನ್ನ ನಾನು ಅಭಿಷೇಕಿಸಿದ್ದೇನೆ ಎಂಬುದಾಗಿ, ಅದೇ ದೇವರು ಹೇಳುವಂತ ಮಾತು, ನಾನು ಆತನನ್ನ ಅರಸನಾಗಿ ಮಾಡಿದಕ್ಕಾಗಿ ಪಶ್ಚಾತ್ತಾಪ ಪಟ್ಟೆನು ಎಂಬುದಾಗಿ. ಬಹುಶಃ ನಾವು ಆದಿಕಾಂಡಗಳ ಪುಸ್ತಕದಲ್ಲಿ ನಾವು ಓದ್ತೇವೆ, ಮನುಷ್ಯರನ್ನ ಉಂಟು ಮಾಡಿದಕ್ಕಾಗಿ ನಾನು ಪಶ್ಚಾತ್ತಾಪ ಪಟ್ಟೆನು ಎಂಬುದಾಗಿ. ಯಾಕಂದ್ರೆ ಸೌಲನ ಅವಿಧೇಯತ್ವ ದೇವರು ಅದಕ್ಕೆ ಕೊಟ್ಟಂತ ಪ್ರತಿಫಲ. ಹಾಗೆ ನೋಡ್ರಿ, ಅದೇ 15ನೇ ಅಧ್ಯಾಯ 24ನೇ ವಚನ 23 ಕೊನೆ ಭಾಗ, ನೀನು ಯೆಹೋವನ ಮಾತನ್ನು ತಳ್ಳಿಬಿಟ್ಟದ್ದರಿಂದ ಆತನು ನಿನ್ನನ್ನು ಅರಸುತನದಿಂದ ತಳ್ಳಿಬಿಟ್ಟಿದ್ದಾನೆ ಎಂದು ನುಡಿದನು. ಸೌಲನು ಸಮುವೇಲನಿಗೆ, ನಾನು ಯೆಹೋವನ ಮತ್ತು ನಿನ್ನ ಆಜ್ಞೆಗಳನ್ನು ಮೀರಿ ಪಾಪ ಮಾಡಿದ್ದೇನೆ, ಜನರಿಗೆ ಹೆದರಿ ಅವರ ಮಾತನ್ನು ಕೇಳಿದೆನು. ನೋಡ್ರಿ, ಆತನ ಬಾಯಿಂದ ಬರುವಂತ ಮಾತುಗಳು ನಿನ್ನ ದೇವರು ಎಂಬುದಾಗಿ ಸಮುವೇಲನಿಗೆ ಹೇಳ್ತಾನೆ. ಒಂದು ಕಡೆ ನಿನ್ನ ದೇವರು, ಈಗ ಆತನು ಹೇಳ್ತಾನೆ, ಹೌದು, ಒಪ್ಕೋತಾ ಇದ್ದಾನೆ, ನಾನು ಯೆಹೋವನ ಮತ್ತು ನಿನ್ನ ಆಜ್ಞೆಗಳನ್ನು ಮೀರಿ ಪಾಪ ಮಾಡಿದ್ದೇನೆ. ಯಾರಿಗೆ? ಜನರಿಗೆ ಹೆದರಿ. ದೇವರಿಗೆ ಹೆದರುವ ಬದಲು ಈತನ ಅರಸನು, ದೇವರಿಂದ ಆರಿಸಲ್ಪಟ್ಟಂಥವನು, ದೇವರಿಂದ ಅಭಿಷೇಕ ಹೊಂದಿದಂಥವನು, ಇಸ್ರಾಯೇಲರಿಗೆ ಅರಸನಾದಂಥ ಒಬ್ಬ ವ್ಯಕ್ತಿ, ಆತನು ಹೇಳುವಂತ ಮಾತು, ನಾನು ಜನರಿಗೆ ಹೆದರಿದೆ. ದೇವರಿಗೆ ಹೆದರುವಂಥದ್ದು ಅದು ಆಗ್ಲೇಬೇಕು. ಆದ್ರೆ ಈತನು ದೇವರಿಗಿಂತಲೂ ಜನರನ್ನ ಆತನು ಹೇಳ್ತಾನೆ, ಜನರಿಗೆ ನಾನು ಹೆದರಿದನು, ಹೆದರಿ ಅವರ ಮಾತನ್ನು ಕೇಳಿದೆನು. ನೀನು ದಯವಿಟ್ಟು ನನ್ನ ಪಾಪವನ್ನು ಕ್ಷಮಿಸು, ನಾನು ಯೆಹೋವನನ್ನು ಆರಾಧಿಸುವಂತೆ ಹಿಂತಿರುಗಿ ನನ್ನ ಜೊತೆಯಲ್ಲಿ ಬಾ ಎಂದು ಆತನು ಬೇಡಿಕೊಂಡ. ಒಂದು ವೇಳೆ ದೇವರಿಗೆ ವಿರುದ್ಧವಾದಂಥ ರೀತಿಯಲ್ಲಿ ಆತನು ವರ್ತನೆ ಮಾಡಿದ್ದಾನೆ. ಅವರ ಮಾತನ್ನ ನಾನು ಕೇಳಿದೆ ಅಂದ್ರೆ ದೇವರಿಗೆ ಹೆದರಲಿಲ್ಲ. ಆಯ್ತು, ನನ್ನ ಪಾಪಗಳನ್ನು ಕ್ಷಮಿಸ್ಬಿಡು, ಬಾ, ನಾವು ಆತನನ್ನು ಆರಾಧಿಸೋಣ. ಎಷ್ಟು ಸುಲಭವಾಗಿ ಆತನು ಹೇಳ್ತಾನೆ. ತನ್ನ ಪಾಪವನ್ನ ಪ್ರಾಯಶ್ಚಿತ್ತವಾಗಿ ಆತನು ದೇವರ ಮುಂದೆ ಅರಿಕೆ ಮಾಡಿಕೊಳ್ಳಲಿಲ್ಲ. ಕರ್ತನೇ, ನಾನು ನಿನ್ನ ಮಾತನ್ನ ತಳ್ಳಿಬಿಟ್ಟಿದ್ದೇನೆ, ಕರ್ತನೇ, ನಿನ್ನ ಮಾತುಗಳನ್ನು ನಾನು ಪಾಲಿಸಲಿಲ್ಲ, ನನ್ನನ್ನು ಕ್ಷಮಿಸು ಎಂಬುದಾಗಿ ಕೇಳಿಕೊಳ್ಳದೆ ಸಮುವೇಲನಿಗೆ ಹೇಳ್ತಾನೆ, ನನ್ನ ಪಾಪಗಳನ್ನು ಕ್ಷಮಿಸ್ಬಿಡು, ಬಾ, ನನ್ನ ಜೊತೆ ಹೋಗಿ ಆರಾಧನೆ. ಏನು ಎಷ್ಟು ಸಲೀಸಾಗಿ ಇವತ್ತಿನ ದಿವಸಗಳು ನಾವುಗಳು ಮಾಡುವಂತಹದ್ದು ಇದೆ. ಆರಾಧನೆಗೆ ಹೋಗುವಂಥವರು ನಾವು ಯಾವ ರೀತಿಯಲ್ಲಿ ನಾವು ಅದಕ್ಕಾಗಿ ಸಿದ್ಧವಾಗ್ತೇವೆ ಎಂಬುದಾಗಿ ಸ್ವಲ್ಪವಾದರೂ ಆಲೋಚನೆ ಮಾಡದೆ, ಸಿದ್ಧವಾಗದೆ ಹೋಗಿ ನಾವು ಆರಾಧನೆ, ಆತನ ಪಾತ್ರೆ, ಆತನ ರೊಟ್ಟಿ, ಆ ಪಾತ್ರೆಯಲ್ಲಿ ನಾವು ಕೈ ಹಾಕ್ತೇವೆ. ಯಾವ ಸಿದ್ಧತೆಯೂ ಇಲ್ಲ, ಯಾವ ಮಾನಸಾಂತರವೂ ಇಲ್ಲ, ಯಾವುದೂ ಇಲ್ಲ. ಎಷ್ಟು ಸಲೀಸಾಗಿ ಈ ಅರಸನು ಹೇಳ್ತಾನೆ, ಆಯ್ತು ಬಾ ಹೋಗೋಣ, ನಾವು ಆರಾಧನೆ ಮಾಡೋಣ.
ಪ್ರಿಯರೇ, ಇವತ್ತು ಇಂಥ ಮನಸ್ಥಿತಿಯಲ್ಲಿರುವಂತ ಬೇಕಾದಷ್ಟು ಜನರಿದ್ದಾರೆ ಪ್ರಿಯರೇ. ಆರಾಧನೆ ಗಂಭೀರತೆಯೇ ಇಲ್ಲ. ಆರಾಧನೆಗೆ ಕೊಡಬೇಕಾದಂತ ಮಹತ್ವವನ್ನ ನೋಡ್ರಿ, ಕೀರ್ತನೆಗಾರನು ಬರಿತಾನೆ, ಆತನಿಗೆ ಯೋಗ್ಯವಾದ ಘನವನ್ನು ನೀವು ಸಲ್ಲಿಸಿರಿ ಎಂಬುದಾಗಿ. ಪರಿಶುದ್ಧತ್ವ ಎಂಬ ಭೂಷಣದೊಡನೆ ಆತನ ನಾಮಕ್ಕೆ ಅಡ್ಡ ಬೀಳಿರಿ. ಕೃತಜ್ಞತಾ ಸ್ತುತಿಯೊಡನೆ ಆತನ ಕಾಣಿಕೆಗೆ ತನ್ನಿರಿ ಎಂಬುದಾಗಿ. ಆತನ ಅಂಗಳಕ್ಕೆ ನಾವು ಬರುವಾಗ ಪರಿಶುದ್ಧರಾಗಿ, ಸಿದ್ಧರಾಗಿ, ಯೋಗ್ಯವಾದಂಥ ಘನವನ್ನು ಸಲ್ಲಿಸಬೇಕಾದಂಥ ನಾವು ಏನೋ ಕಾಟಾಚಾರ, ಯಾಂತ್ರಿಕ ಪದ್ಧತಿ, ಆಚಾರ, ಇವತ್ತಿನ ದಿವಸಗಳು ನಮ್ಮ ಆರಾಧನೆ ಆ ರೀತಿಯಾಗಿ ಇದೆ ಪ್ರಿಯರೇ. ಒಬ್ಬ ಅರಸನು ಹೇಳುವಂತ ಮಾತು, ನಾನು ಹಿಂತಿರುಗಿ ನಿನ್ನ ಜೊತೆಯಲ್ಲಿ ಬರುವುದಿಲ್ಲ. ಸಮುವೇಲನಿಗೆ ಗೊತ್ತು, ಪ್ರವಾದಿಗೆ ಗೊತ್ತು ಇವನ ಮನಸ್ಸು, ಇವನ ಮನಸ್ಥಿತಿ. ಆತನ ಹೇಳ್ತಾನೆ 26ನೇ ವಚನ, ನೀನು ಯೆಹೋವನ ಮಾತನ್ನು ತಳ್ಳಿಬಿಟ್ಟಿದ್ದರಿಂದ ಆತನು ನಿನ್ನನ್ನು ಇಸ್ರಾಯೇಲರ ಅರಸುತನದಿಂದ ತಳ್ಳಿಬಿಟ್ಟಿದ್ದಾನೆ ಎಂದು ತಿರುಗಿಕೊಂಡು ಹೊರಡಲು ಸೌಲನು ಅವನ ಮೇಲಂಗಿಯ ಅಂಚನ್ನು ಹಿಡಿದು ಎಳೆದು ಅದು ಹರಿದು ಹೋಯಿತು. ದೇವರಿಗೆ ಹೆದರಲಿಲ್ಲ, ದೇವರಲ್ಲಿ ತನ್ನ ಕ್ಷಮಾಪಣೆಯನ್ನ ಕೇಳಲಿಲ್ಲ, ತಾನು ತಗ್ಗಿಸಲ್ಪಡ್ಲಿಲ್ಲ. ಈಗ ಆತನು ಮಾಡ್ತಿರುವಂತದ್ದೇನು, ಅವನು ಹೋಗ್ತೀನಿ ಎಂಬುದಾಗಿ, ಪ್ರವಾದಿ ಹೋಗ್ತೀನಿ ಎಂಬುದಾಗಿ ಹೇಳುವಾಗ ಬಲವಂತದಿಂದ ಪ್ರವಾದಿಯನ್ನ ಹಿಡ್ಕೋತಾ ಇದ್ದಾನೆ. ನೋಡ್ರಿ ಎಂಥ ರೀತಿಯಲ್ಲಿ ಆತನ ಮನಸ್ಥಿತಿ ಇದೆ ಎಂಬುದಾಗಿ. ಯಾವ ರೀತಿ ಬಲವಂತ ಎಂಬುದಾಗಿ ಹೇಳುವಾಗ ಅಲ್ಲಿ ಹಿಡಿದು ಎಳೆದು ಅದು ಹರಿದು ಹೋಯಿತು. ಅಂತ ರೀತಿಯಲ್ಲಿ ಬಲವಂತವಾಗಿ ಒಬ್ಬ ಪ್ರವಾದಿಯನ್ನ ಆತನು ಮಾಡ್ತಿರುವಂತಹ ಸಂಗತಿಗಳು. ಅದಕ್ಕಾಗಿ 16ನೇ ಅಧ್ಯಾಯ, 1 ಸಮುವೇಲ 16ನೇ ಅಧ್ಯಾಯ, ಸ್ವತಃ ದೇವರೇ ಹೇಳುವಂತ ಮಾತು, ಯೆಹೋವನು ಸಮುವೇಲನಿಗೆ, ನಾನು ಸೌಲನನ್ನು ಇಸ್ರಾಯೇಲರ ಅರಸನಾಗಿರುವುದಕ್ಕೆ ಅಯೋಗ್ಯನೆಂದು, ನೋಡ್ರಿ ಪದ ಅಯೋಗ್ಯನೆಂದು ತಳ್ಳಿಬಿಟ್ಟಿದ್ದೇನೆ. ಪ್ರಿಯರೇ, ಒಬ್ಬ ಅರಸನನ್ನ ದೇವರು ಹೇಳುವಂತ ಮಾತು, ತಾನು ಆರಿಸಿಕೊಂಡಂತ ಅರಸನು, ಅಭಿಷೇಕಿಸಿದಂತ ಅರಸನ ಬಗ್ಗೆ ಸ್ವತಃ ದೇವರು ಕೊಡುವಂತ ಸಾಕ್ಷಿ, ಆತನು ಅಯೋಗ್ಯನೆಂದು ತಳ್ಳಿಬಿಟ್ಟಿದ್ದೇನೆ. ಒಂದು ವೇಳೆ ನಾವುಗಳು ಇಂಥ ಆರಾಧನೆ ಮಾಡಿದ್ರೆ, ಆ ಆರಾಧನೆಯನ್ನು ಸ್ವೀಕರಿಸಿದೆ, ನಮ್ಮ ಆರಾಧನೆಯನ್ನು ತಳ್ಳಿಬಿಡುವಂತ ದೇವರು. ಎಚ್ಚರಿಕೆಯಿಂದಿರೋಣ ಪ್ರಿಯರೇ. ಈಗ ನಾವು ನೋಡುವಾಗ, ನೀನು ಅವನಿಗೋಸ್ಕರ ಎಷ್ಟರವರೆಗೆ ದುಃಖಿಸುವಿ. ತಳ್ಳಿಬಿಟ್ಟಾಯ್ತು. ಒಂದು ಸುಂದರವಾದಂಥ ಪಾತ್ರೆ ಆಗಬೇಕಾದಂಥ ಒಬ್ಬ ವ್ಯಕ್ತಿ ಇವತ್ತು ಆತನ ಕೈಯಿಂದ ಜಾರಿ ಹೋಗಿದೆ. ತನಗೆ ತೋಚಿದ ಹಾಗೆ ಅದನ್ನ ತಿರುಗಿ ಹೊಸ ಪಾತ್ರೆಯನ್ನಾಗಿ ಮಾಡಲಿಕ್ಕೆ ಶಕ್ತನಾಗಿರುವಂತ ದೇವರು ಆ ಮಣ್ಣಿನ ಮುದ್ದೆಯನ್ನ ಬಿಸಾಕಿರುವಂತಹ ದೇವರು. 31ನೇ ಅಧ್ಯಾಯಕ್ಕೆ ಹೋಗೋಣ. 1 ಸಮುವೇಲ 31ನೇ ಅಧ್ಯಾಯ ನೋಡ್ರಿ, ಅಲ್ಲಿ ಆಗಿರುವಂತ ಘಟನೆಗಳು. ಫಿಲಿಸ್ಟಿಯರು ಯುದ್ಧಕ್ಕೆ ಬಂದಾಗ ಆ ಸೌಲನನ್ನು ಅವನ ಮಕ್ಕಳನ್ನ ಬಿಡದೆ ಹಿಂದಟ್ಟಿ ಅವನ ಮಕ್ಕಳಾದ ಯೋನಾತಾನನನ್ನು, ಅಭಿನಾದಾಬನನ್ನು, ಮಲ್ಕೀಶುವನನ್ನು ಕೊಂದರು. ಸೌಲನಿದ್ದ ಕಡೆಯಲ್ಲಿ ಯುದ್ಧವು ಬಹುಘೋರವಾಗಿತ್ತು. ಬಿಲ್ಲುಗಾರರು ಅವನಿಗೆ ಗುರಿ ಇಟ್ಟರು. ಆಗ ನೋಡ್ರಿ, ಆತನು ಹೇಳ್ತಾನೆ, ಒಬ್ಬ ಆಯುಧ ವಾಹಕನಿಗೆ ನಿನ್ನ ಕತ್ತಿಯನ್ನು ಹಿರಿದು ನನ್ನನ್ನ ತಿವಿದು ಕೊಲ್ಲು. ಈತನ ಜೊತೆಯಲ್ಲಿ ದೇವರು ಇರಬೇಕಾಗಿತ್ತು. ಫಿಲಿಸ್ಟಿಯರ ವಿರುದ್ಧವಾಗಿ ದೇವರೇ ಯುದ್ಧ ಮಾಡಬೇಕಾಗಿತ್ತು. ಸೌಲನಿಗೆ ಯುದ್ಧದಲ್ಲಿ ಜಯ ಸಿಕ್ಕಬೇಕಾಗಿತ್ತು. ಯಾವಾಗ ಆತನು ವಿಧೇಯನಾಗಿದ್ದರೆ, ದೇವರಲ್ಲಿ ಪಶ್ಚಾತ್ತಾಪ ಪಟ್ಟು ತನ್ನನ್ನು ಕ್ಷಮಿಸು ಎಂಬುದಾಗಿ ಕೇಳಿಕೊಂಡಿದ್ದರೆ, ದೇವರ ಮಾತುಗಳನ್ನು ಆಲಿಸಿ ಅದರ ಹಾಗೆ ನಡೆದಿದ್ದರೆ,
ಪ್ರವಾದಿಯಾದಂಥ ಸಮುವೇಲನ ಬಳಿಯಲ್ಲಿ ನಡ್ಕೊಂಡಂತ ಆ ರೀತಿ ನಡ್ಕೊಳ್ಳದೇ ಇದ್ದಿದ್ದರೆ ಎಲ್ಲ ಹೋಯ್ತು. ಒಬ್ಬ ಆಯುಧವನ್ನ ಹೊತ್ತು ನಡೆಯುವಂತ ಸೇವಕನಿಗೆ ಅರಸನು ಕೇಳ್ಕೊತಾ ಇದ್ದಾನೆ, ನನ್ನನ್ನ ಕತ್ತಿಯಿಂದ ಹಿರಿದು ಕೊಲ್ಲು ಎಂಬುದಾಗಿ. ಯುದ್ಧ ಮಾಡಿ ಗೆಲ್ಲಬೇಕಾದಂತ ಅರಸನು ಈಗ ಒಂದು ರೀತಿಯಾಗಿ ಬೇಡಿಕೊಳ್ಳುವಂತಹ ಪರಿಸ್ಥಿತಿ. ಯಾರನ್ನ? ಆ ಯುದ್ಧದಲ್ಲಿ ಆಯುಧಗಳನ್ನ ಹೊರುವಂತ ಒಬ್ಬ ಸೇವಕನನ್ನ ಕೇಳಿಕೊಳ್ಳುವಂತ ಎಂತ ಒಂದು ವೇಳೆ ನೆನಪು ಮಾಡಿಕೊಳ್ಳ್ರಿ ಪ್ರಿಯರೇ, ಆ ಕೊನೆಯ ಒಂದು ಆತನ ಜೀವಿತ ಆತನ ಮರಣ ಹೋಗುವಂತಹ ಸಮಯ, ಅವನ ಸ್ಥಿತಿ ಹೇಗಿರಬಹುದು? ಅವನು ಹೆದರಿ ಒಲ್ಲೆನು ಎಂಬುದಾಗಿ ಹೇಳ್ತಾನೆ. ಸೌಲನು ತಾನೇ ಕತ್ತಿಯನ್ನ ಹಿರಿದು ಅದರ ಮೇಲೆ ಬಿದ್ದನು. ಸೂಸೈಡ್. ಒಬ್ಬ ಅರಸನು ಯುದ್ಧ ಮಾಡಿ ಸಾಯಬೇಕಾದಂಥವನೋ ಅಥವಾ ಯುದ್ಧ ಮಾಡಿ ಗೆಲ್ಲಬೇಕಾದವನೋ ಆತನು ಆತ್ಮಹತ್ಯೆ ಮಾಡಿಕೊಳ್ಳುವಂತ ಮಟ್ಟಕ್ಕೆ ಆತನು ಬರ್ತಾನೆ. ಕೊನೆಯದಾಗಿ ನೋಡ್ರಿ 8ನೇ ವಚನ. ಮರುದಿನ ಬೆಳಿಗ್ಗೆ ಫಿಲಿಸ್ಟಿಯರು ಸತ್ತವರ ಒಡವೆಗಳನ್ನು ಸುಲುಕೊಳ್ಳುವುದಕ್ಕೆ ಬಂದಾಗ ತೌಲನು ಅವನ 3 ಮಂದಿ ಮಕ್ಕಳು ಗಿಲ್ಬೋವ ಬೆಟ್ಟದಲ್ಲಿ ಸತ್ತು ಬಿದ್ದಿರುವುದನ್ನು ಕಂಡು ಸೌಲನ ತಲೆಯನ್ನು ಕಡಿದು ಅವನ ಆಯುಧಗಳನ್ನು ತೆಗೆದುಕೊಂಡು ಅವುಗಳನ್ನು ತಮ್ಮ ದೇಶದ ಎಲ್ಲಾ ಕಡೆಯಲ್ಲಿ ಕಳಿಸಿದರು. ಎಂಥ ಪರಿಸ್ಥಿತಿ ಪ್ರಿಯರೇ, ಎಂಥ ಪರಿಸ್ಥಿತಿ! ಒಂದೇ ಒಂದು ಅವಿಧೇಯನಾದಂಥ ಒಬ್ಬ ಸೌಲನು, ದೇವರ ಮಾತಿಗೆ ಅವಿಧೇಯನಾದಂಥವನಿಗೆ ದೇವರು ಕೊಟ್ಟಂತ ಶಿಕ್ಷೆ, ಅಂದರೆ ಜಾರಿ ಹೋದಂತ ಸೌಲನು ತಿರುಗಿ ಹೊಸ ಪಾತ್ರೆಯನ್ನಾಗಿ ದೇವರು ಆತನನ್ನು ರೂಪಾಂತರ ಪಡಿಸಲಿಲ್ಲ. ಇದು ಯೆರೆಮೀಯನು 18ನೇ ಅಧ್ಯಾಯದಲ್ಲಿ ಕುಂಬಾರನ ಬಳಿಗೆ ಹೋಗು, ನನ್ನ ಮಾತುಗಳನ್ನು ತಿಳಿಸ್ತೀನಿ ಎಂಬುದಾಗಿ ಹೇಳಿದಂತ ದೇವರು, ಅದಾದ ನಂತರ 5ನೇ ವಚನದಿಂದ ನಾವು ಅದನ್ನು ಓದುವಾಗ ತನಗೆ ಇಷ್ಟ ಬಂದಂತ ರೀತಿಯಲ್ಲಿ ತನಗೆ ಸರಿತೋಚಿದ ಹಾಗೆ ಮಾಡುವಂತ ದೇವರು ಈತನು. ಯಾಕಂದ್ರೆ ನಾವೆಲ್ಲರೂ ಆತನ ಕೈಯಲ್ಲಿ ಇರುವಂತ ಜೇಡುಮಣ್ಣಾಗಿದ್ದೇವೆ. ಒಂದು ವೇಳೆ ನಾನು ಅದನ್ನ ಕನ್ಕ್ಲೂಷನ್ ಅಲ್ಲಿ ನಾನು ಹೇಳ್ತೇನೆ, ಇಂಥ ಹೀನವಾದಂತ ಸ್ಥಿತಿಗೆ ಸೌಲನು ತನ್ನ ಕೊನೆಯನ್ನ ಕಾಣಬೇಕಾಯಿತು. ಈಗ ನಾವು ಒಬ್ಬ ಹೊಸ ಒಡಂಬಡಿಕೆಗೆ ಬರುವಾಗ ಅದೇ ಯೆರೆಮೀಯನ 18ನೇ ಅಧ್ಯಾಯದ ಆಧಾರಕ್ಕನುಗುಣವಾಗಿ ಒಬ್ಬ ವ್ಯಕ್ತಿಯನ್ನು ನಾವು ಪರಿಚಯ ಮಾಡಿಕೊಳ್ಳೋಣ. ಈ ವ್ಯಕ್ತಿ ನಮ್ಮೆಲ್ಲರಿಗೆ ಚಿರಪರಿಚಿತ. ಆ ವ್ಯಕ್ತಿಯ ಹೆಸರು ಸಿಮಿಯೋನ, ಅಂದರೆ ಪೇತ್ರನ್. ಒಂದು ಸಂಕ್ಷಿಪ್ತವಾದಂತ ಪರಿಚಯ. ಇದು ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ 14ನೇ ವಚನದ 18ನೇ ವಚನದ ಮೂಲಕ ಆತನನ್ನು ನಾವು ಪರಿಚಯ ಮಾಡಿಕೊಳ್ತೇವೆ. ಹೀಗಿರುವಲ್ಲಿ ಯೇಸು ಗಲಿಲಾಯ ಸಮುದ್ರದ ಬಳಿಯಲ್ಲಿ ತಿರುಗಾಡುತ್ತಿರುವಾಗ ಅಣ್ಣ ತಮ್ಮಂದಿರಿಬ್ಬರು ಬಲೆ ಬೀಸುವುದನ್ನು ಕಂಡರು. ಅವರು ಪೇತ್ರನೆನಿಸಿಕೊಳ್ಳುವಂತ ಸಿಮೋನ ಮತ್ತು ಅವನ ತಮ್ಮನಾದ ಆಂದ್ರೇಯ. ಇವತ್ತು ನಾವು ಕಲೀಲಿಕ್ಕೆ ಹೋಗುವಂತ ಒಬ್ಬ ವ್ಯಕ್ತಿ ಅದು ಪೇತ್ರನು. ಈತನ ವಾಸಸ್ಥಳ ಗಲಿಲಾಯದ ಕೆಫೆರ್ನೌಮ್ ಎಂಬ ಪಟ್ಟಣದಲ್ಲಿ. ಈತನ ಕೆಲಸ ಮೀನು ಹಿಡಿಯುವಂತ ಬೆಸ್ತನಾಗಿದ್ದ. ಈತನ ಭಾಷೆ ಅರಾಮಿಕ್ ಭಾಷೆಯಾಗಿತ್ತು. ಈತನ ಮತ್ತೊಂದು ಹೆಸರು ಕೇಫನು ಎಂಬುದಾಗಿ. ಪೇತ್ರನು ಎಂಬುದಾಗಿ ಹೇಳುವಾಗ ಅದರ ಅರ್ಥ ಬಂಡೆಗಲ್ಲು ಅಥವಾ ವಿಸ್ತಾರವಾದಂಥ ಬಂಡೆ. ಮತ್ತಾಯ 16:18 ಈತನು ಪ್ರಥಮವಾಗಿ ಆರಿಸಲ್ಪಟ್ಟಂತ 12 ಜನ ಶಿಷ್ಯರಲ್ಲಿ ಒಬ್ಬನು. ಅಂದರೆ ಪ್ರಥಮವಾಗಿ ಆರಿಸಲ್ಪಟ್ಟಂತ ಒಬ್ಬ ವ್ಯಕ್ತಿ, ಯೇಸುವಿಗೆ ಪ್ರಿಯನಾದಂತ ಒಬ್ಬ ಶಿಷ್ಯನಾಗಿದ್ದ. ಯೋಹಾನ 21:7 ನಾವು ಅದನ್ನ ನೋಡ್ತೇವೆ.
ಮಾರ್ಕನು ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ಪೇತ್ರನು ಎಂಬ ಹೆಸರನ್ನ ಕೊಟ್ಟವನು ಕ್ರಿಸ್ತನೇ. ಇದು ಆತನ ಸಂಕ್ಷಿಪ್ತವಾದಂಥ ಒಂದು ಪರಿಚಯ. ಈಗ ಯೇಸುಸ್ವಾಮಿ ಹೇಳುವಂತ ಮಾತು, ನನ್ನ ಹಿಂದೆ ಬನ್ನಿರಿ, ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ನಿಮ್ಮನ್ನು ಮಾಡುವೆನು ಎಂಬುದಾಗಿ ಹೇಳಿದಾಗ ಹೇಳುತ್ತಲೇ ಯೇಸುಸ್ವಾಮಿಯ ಪರಿಚಯ ಪೇತ್ರನಿಗೂ ಇಲ್ಲ, ಆಂದ್ರೇಯನಿಗೂ ಇಲ್ಲ. ಯೇಸುಸ್ವಾಮಿಯ ಗಲಿಲಾಯ ತೀರದ ಆ ಕರಾವಳಿಯ ಪ್ರದೇಶದಲ್ಲಿ ನಡೆದಾಡುವಾಗ ಪೇತ್ರನನ್ನು ಆಂದ್ರೇಯನನ್ನು ಕಾಣ್ತಾರೆ. ನೋಡುವಾಗ ಅವರಿಗೆ ಹೇಳುವಂತ ಮಾತು, ಬನ್ರಿ ಅಂದ್ರೆ ನೀವು ನಿಲ್ಲಿಸ್ರಿ, ಮೀನು ಹಿಡಿಯುವುದನ್ನ ನಿಲ್ಲಿಸ್ರಿ, ನನ್ನ ಹಿಂದೆ ಬನ್ರಿ, ಮನುಷ್ಯರನ್ನ ಹಿಡಿಯುವಂತ ಬೆಸ್ತರನ್ನಾಗಿ ಮಾಡ್ತೇನೆ. ಒಂದು ವೇಳೆ ನಾನು ಅನ್ಕೋತೀನಿ ಆ ಸಮಯದಲ್ಲಿ ಪೇತ್ರನಿಗೆ ಏನು ಅರ್ಥ ಆಯ್ತೋ ಗೊತ್ತಿಲ್ಲ. ಅವನ ಕಸಬು ಮೀನು ಹಿಡಿಬೇಕಾದಂತ ಒಂದು ಕಸಬು. ಆ ಮೀನು ಮತ್ತು ಬಲೆಯೇ ಅವರ ಜೀವಿತ. ಅದನ್ನ ಬಿಟ್ಟು ಈ ಹೊಸ ವ್ಯಕ್ತಿಯನ್ನು ನಾವು ಹಿಂಬಾಲಿಸಬೇಕು. ಈ ವ್ಯಕ್ತಿ ಯಾರು, ಎಲ್ಲಿಗೆ ಕರ್ಕೊಂಡು ಹೋಗ್ತಾನೆ, ಯಾರು ಆ ಮನುಷ್ಯರು, ಯಾವುದನ್ನು ಆಲೋಚನೆ ಮಾಡಲಿಲ್ಲ. ಹೇಳುತ್ತಾ ಇರುವಾಗಲೇ ತಮ್ಮ ಬದುಕನ್ನು ಅವರು ಬಿಟ್ಟರು. ಬದುಕು ಮೀನ್ಸ್ ಬಲೆ, ಅದನ್ನ ಬಿಟ್ಟು ಆತನನ್ನ ಹಿಂಬಾಲಿಸಿದರು. ಹಾಗಾದ್ರೆ ಪೇತ್ರನಲ್ಲಿದ್ದಂತ ಆ ಮನಸ್ಸು, ಯಾರೋ ಕರಿತಾ ಇದ್ದಾರೆ ನನ್ನ, ಎಲ್ಲಿ ಕರ್ಕೊಂಡೋಗಿ ಯಾವ ಆಲೋಚನೆ ಇಲ್ಲ. ಆದಿಕಾಂಡಗಳ ಪುಸ್ತಕ 12ನೇ ಅಧ್ಯಾಯದಲ್ಲಿ ಅಬ್ರಹಾಮನನ್ನ ಕರೆದಂತ ದೇವರು, ನಾನು ತೋರಿಸುವಂತ ದೇಶಕ್ಕೆ ಹೊರಟು ಹೋಗು, ಅಪೊಸ್ತಲರ ಕೃತ್ಯ ಅದರಲ್ಲಿ ಬರಿತಾನೆ. ಕರೆದಾತನು ಕರೆ ಕೊಟ್ಟ ಸಮಯದಲ್ಲಿ ಆತನು ಹೊರಟ. ಎಲ್ಲಿಗೆ ಹೋಗ್ತೀನಿ ಏನು ಗೊತ್ತಿಲ್ಲ, ಹೊರಟ. ಅಂದ್ರೆ ಅಷ್ಟು ವಿಧೇಯರಾಗಿ ಕರ್ತನ ಮಾತಿಗೆ ಹೋಗುಟ್ಟಂತವನು ಈ ಪೇತ್ರನಾಗಿದ್ದ. ಸೊ ಹಾಗೆ ಈ ವ್ಯಕ್ತಿಯನ್ನ ದೇವರು ಹೇಳಿದಂತ ಮಾತು, ಮನುಷ್ಯರನ್ನ ಹಿಡಿಯುವಂತ ಬೆಸ್ತರನ್ನಾಗಿ ನಿಮ್ಮನ್ನ ನಾನು ಮಾಡ್ತೇನೆ ಎಂಬುದಾಗಿ ಯೇಸುಸ್ವಾಮಿ ಆತನಿಗೆ ಹೇಳ್ತಾರೆ. ಸೊ ಈತನಿಗೆ ಅನೇಕ ಜವಾಬ್ದಾರಿಗಳನ್ನ ದೇವರು ಆತನಿಗೆ ಅನುಗ್ರಹಿಸಿಕೊಡ್ತಾರೆ. ಯೇಸುಸ್ವಾಮಿಯನ್ನ ಹಿಂಬಾಲಿಸುತ್ತಾ ಯೇಸುಸ್ವಾಮಿಯ ಜೊತೆಯಲ್ಲಿ ಕೆಲಸ ಮಾಡುವಂತ ಎಲ್ಲ ಸಂಗತಿಗಳನ್ನ ನಾವು ಕಾಣ್ತೇವೆ. ಇಂಥ ಒಬ್ಬ ವ್ಯಕ್ತಿ ಅಂದ್ರೆ ನಾವು ಆಲೋಚನೆ ಮಾಡ್ತಾ ಬಂದ ಹಾಗೆ ಪೇತ್ರನು ಬಹಳ ಪ್ರಿಯನಾದಂತ ಒಬ್ಬ ಶಿಷ್ಯನಾಗಿದ್ದ. ಯೇಸುಸ್ವಾಮಿ ಹೇಳುವಂತ ಎಲ್ಲಾ ಸಂಗತಿಗಳನ್ನ ಅರ್ಥ ಮಾಡಿಕೊಳ್ತಾ ಇದ್ದ. ಯೇಸುಸ್ವಾಮಿ ಮಾಡುತ್ತಿದ್ದಂತ ಕಾರ್ಯಗಳನ್ನ ಗಮನವಿಟ್ಟು ನೋಡ್ತಾ ಇದ್ದಂಥವನು ಈತನು ಆಗಿದ್ದ. ಈಗ ಯೇಸುಸ್ವಾಮಿ ಆತನನ್ನು ಆರಿಸಿಕೊಂಡಿದ್ದಾರೆ. ಆತನ ಕೈಯಲ್ಲಿರುವಂತಹ ಜೇಡಿ ಮಣ್ಣು ಈ ಪೇತ್ರನು ಎಂಬುದಾಗಿ ನಾವು ಅಂದುಕೊಳ್ಳೋಣ. ಈಗ ಆತನನ್ನ ಒಂದು ಸುಂದರವಾದಂತ ಪಾತ್ರೆಯನ್ನಾಗಿ ದೇವರು ರೂಪಿಸಬೇಕಾಗಿದೆ. ಅದನ್ನ ಮಾಡ್ತಾ ಇದ್ದಾನೆ ದೇವರು. ಅದಕ್ಕೆ ಒಂದು ಆಕಾರವನ್ನು ಆತನು ಕೊಡಬೇಕಾಗಿದೆ. ಯಾಕಂದ್ರೆ ಮನುಷ್ಯನನ್ನ ಹಿಡಿಯುವಂತ ಬೆಸ್ತರು ಅಷ್ಟು ಸುಲಭವಾದಂತ ಕೆಲಸವಲ್ಲ. ಆ ಕಾಲದಲ್ಲಿಯೇ, ಯೇಸುಸ್ವಾಮಿ ಕಾಲದಲ್ಲಿಯೇ, ಆ ಕಾಲಘಟ್ಟದಲ್ಲಿಯೇ ಯೇಸುಸ್ವಾಮಿಯನ್ನ ತಿರಸ್ಕಾರ ಮಾಡುವಂಥವರು, ಯೇಸುಸ್ವಾಮಿಯ ಬೋಧನೆಗೆ ಧಿಕ್ಕಾರವನ್ನ ಕೊಡುವಂಥವರು, ಒಂದು ವೇಳೆ ಆತನನ್ನ ದ್ವೇಷ ಮಾಡುವಂಥವ್ರು ಬೇಕಾದಷ್ಟು ಜನರಿದ್ರು. ಯೇಸುಸ್ವಾಮಿ ಜೊತೆಲಿ ಇರುವಂತದ್ದೇ ಅಪರಾಧ ಎಂಬುದಾಗಿ ಹೇಳಿದಂತ ಅನೇಕ ಸಂಗತಿಗಳನ್ನು ನಾವು ಕಾಣ್ತಾ ಇದ್ದೇವೆ. ಇಂಥ ಒಬ್ಬ ವ್ಯಕ್ತಿಯನ್ನ ದೇವರು ತನ್ನ ಕೈಯಲ್ಲಿ ಇರುವಂತಹ ಜೇಡಿ ಮಣ್ಣನ್ನ ಸುಂದರವಾದಂತ ಪಾತ್ರೆಯನ್ನಾಗಿ ಮಾಡಬೇಕೆಂಬುದಾಗಿ ಬಯಸಿ ಆತನು ತನ್ನ ಜೊತೆಯಲ್ಲಿ ಆತನು ಇಟ್ಟುಕೊಂಡಂತವನು ಆತನಾಗಿದ್ದ. ಹಾಗಾದ್ರೆ ಪ್ರಿಯರೇ, ಒಂದು ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 1
ಕ್ಷಮಿಸಿ. ಆ 22ನೇ ಅಧ್ಯಾಯ. ಯೇಸು ಸ್ವಾಮಿ ಈ ಲೋಕದಲ್ಲಿರುವಾಗ ಆತನು ತನ್ನ ಸಂದೇಶವನ್ನು ಆತನು ಕೊಡುವಾಗ ಫರಿಸಾಯರು ಮತ್ತು ಶಾಸ್ತ್ರಿಗಳು ಇದ್ರು. ದೇ ಆರ್ ದ ಸ್ಕಾಲರ್ಸ್, ಲಾ ಮೇಕರ್ಸ್. ಯೇಸು ಸ್ವಾಮಿಯನ್ನ ಹಿಂಬಾಲಿಸ್ತಾ ಇದ್ರು. ಯೇಸು ಸ್ವಾಮಿಯಲ್ಲಿ ತಪ್ಪುಗಳನ್ನ ಹುಡುಕುವಂತವ್ರು ಅವರಾಗಿದ್ರು. ಇಂಥ ಒಂದು ಸಂದರ್ಭದಲ್ಲಿ ನೋಡ್ರಿ, 22ನೇ ಅಧ್ಯಾಯ 15ನೇ ವಚನ. ಹಾಗೆ ಫರಿಸಾಯರು ಹೊರಟು ಆತನ ಮಾತಿನಲ್ಲಿ ಹೇಗೆ ಸಿಕ್ಕಿಸುವ ಎಂದು ಕೂಡಿ ಆಲೋಚಿಸಿಕೊಂಡು ಆತನ ಬಳಿಗೆ ತಮ್ಮ ಶಿಷ್ಯರನ್ನ ಹೆರೋದಿಯರ ಕೂಡ ಕಳಿಸಿದರು. ಇವರು ಬಂದು, ಗುರುವೇ, ನೀನು ಸತ್ಯವಂತನು, ದೇವರ ಮಾರ್ಗವನ್ನು ಸತ್ಯವಾಗಿ ಬೋಧಿಸುವವನು, ಯಾರಿಗೂ ಹೆದರದವನು, ನೀನು ಜನರ ಮುಖದಿಚ್ಛೆಗೆ ಮಾತಾಡುವವನಲ್ಲ ಎಂದು ಬಲ್ಲೆವು. ಹೀಗಿರಲಾಗಿ ಕೈಸರನಿಗೆ ತೆರಿಗೆ ಕೊಡುವುದು ಸರಿಯೋ ಸರಿಯಿಲ್ಲವೋ ನಿನಗೆ ಹೇಗೆ ತೋರುತ್ತದೆ ನಮಗೆ ಹೇಳು ಅಂದರು. ಯೇಸು ಅವರ ಕೆಡುಕನ್ನು ಅರಿತುಕೊಂಡವನಾಗಿ, ಕಪಟಿಗಳೇ, ನನ್ನನ್ನು ಯಾಕೆ ಪರೀಕ್ಷೆ ಮಾಡುತ್ತೀರಿ? ತೆರಿಗೆ ಕೊಡುವ ಹಣವನ್ನು ನನಗೆ ತೋರಿಸಿರಿ ಅನ್ನಲು ಅವನು ಆತನಿಗೆ ಒಂದು ಹಣವನ್ನು ತಂದು ಕೊಟ್ಟರು. ಅವನು, ಈ ತಲೆಯು ಈ ಮುದ್ರೆಯು ಯಾರದು ಎಂದು ಕೇಳಿದಕ್ಕೆ ಅವರು ಕೈಸರನದು ಅಂದರು. ಆಗ ಆತನು ಅವರಿಗೆ, ಹೇಗೆಂದರೆ ಕೈಸರನದನ್ನು ಕೈಸರನಿಗೆ ಕೊಡಿರಿ, ದೇವರದನ್ನು ದೇವರಿಗೆ ಕೊಡಿರಿ. ಈ ಏನು ಮಾತುಗಳು ಎಂಬುದಾಗಿ ಹೇಳುವಾಗ ಆ ಅಪೊಸ್ತಲನಾದಂಥ ಈ ಪೇತ್ರನು, ಈ ಮಾತುಗಳನ್ನ ಕೇಳಿದಂತಹ ಪೇತ್ರನು ಯುತನಾಗಿ ಯಾರ ಮುಖಕ್ಕೆ ನೀನು ಒಂದು ವೇಳೆ ಅವ್ರು ಬಂದಿದ್ದಾರೆ ಇವ್ರು ಬಂದಿದ್ದಾರೆ ಹಿಂಗ್ ಮಾತಾಡೋಣ ಅಲ್ಲ, ಏನು ಹೇಳ್ತಾರೋ ಹಾಗೆ ಹೇಳ್ಬೇಕು. ಈ ಸ್ವಭಾವವನ್ನ ನಾನು ಯಾಕೆ ಇದನ್ನ ಓದಿದಾಗ ಹೇಳುವಾಗ ಈ ಸ್ವಭಾವವನ್ನ ಓದಂತ ಯಾರು ಎಂಬುದಾಗಿ ಹೇಳುವಾಗ ಯೇಸು ಸ್ವಾಮಿಯನ್ನ ಅನುಸರಿಸುವಾಗ ಆತನು ಕಲಿತುಕೊಂಡಂತ ಒಂದು ಅನುಮತಿ ಆಗಿದೆ. ಇಂಥ ಪೇತ್ರನು ದೇವರು ಯೇಸು ಸ್ವಾಮಿ ಆತನನ್ನ ಬಹಳವಾಗಿ ಪ್ರೀತಿ ಮಾಡ್ತಾ ಇದ್ದ. ಆತನೂ ಸಹ ಯೇಸು ಸ್ವಾಮಿಯನ್ನ ಪ್ರೀತಿ ಮಾಡ್ತಾ ಇದ್ದ. ಇಂಥ ಒಬ್ಬ ವ್ಯಕ್ತಿ ಒಂದು ಸಂದರ್ಭದಲ್ಲಿ ಬರುವಾಗ ಹೋಗ್ತಾನೆ. ಅಂದ್ರೆ ಈ ಒಂದು ದಾರಿ ಹೋಗುವಂತಹದ್ದು ಬಹಳ ಸರಳವಾಗಿದ್ದರೂ ಸಹ ಆತನ ಅಪನಂಬಿಕೆಯನ್ನು ನಾವು ಕಾಣ್ತೇವೆ. ನೋಡ್ರಿ, ಮತ್ತಾಯನು ಬರೆದ ಸುವಾರ್ತೆ 14ನೇ ಅಧ್ಯಾಯ 23ನೇ ವಚನದಿಂದ ಹೋಗ್ತೇನೆ. ಆತನು ಜನರ ಗುಂಪುಗಳನ್ನ ಕಳಿಸಿಬಿಟ್ಟ ಮೇಲೆ ಪ್ರಾರ್ಥನೆ ಮಾಡುವುದಕ್ಕೆ ಏಕಾಂತವಾಗಿ ಬೆಟ್ಟವನ್ನು ಹತ್ತಿದನು ಮತ್ತು ಹೊತ್ತು ಮಣಿದ ಮೇಲೆ ಒಬ್ಬನೇ ಅಲ್ಲಿ ಇದ್ದನು. ಅಷ್ಟರೊಳಗೆ ದೋಣಿ ಭೂಮಿಗೆ ಬಹು ದೂರ ಹೋಗಿತ್ತು ಮತ್ತು ಎದುರುಗಾಳಿ ತೆರೆಗಳ ಬಡಿತಕ್ಕೆ ಸಿಕ್ಕಿ ಒದ್ದಾಡುತ್ತಿತ್ತು. ರಾತ್ರಿಯ 4ನೇ ಜಾವದಲ್ಲಿ ಯೇಸು ಸಮುದ್ರದ ಮೇಲೆ ನಡೆದು ಅವರ ಕಡೆಗೆ ಬಂದನು. ಇದು ಒಂದು ಸನ್ನಿವೇಶ. ಹಡಗಿನಲ್ಲಿ ಶಿಷ್ಯರಿದ್ದಾರೆ, ಯೇಸು ಸ್ವಾಮಿ ಇಲ್ಲ. ಯೇಸು ಸ್ವಾಮಿ ಎಲ್ಲಿದ್ದಾರೆ? ಅಲ್ಲಿಗೆ ಶಿಷ್ಯರು ಹೋಗಬೇಕೆಂಬುದಾಗಿ ಬಯಸಿದಂಥವರು. ಹಡಗಲ್ಲಿ ಇವರು ಇರುವಾಗ ಇವರಿಗೆ ಈ ಹಡಗು ಹೇಳುವಾಗ ಗಾಳಿ ಎದುರು ಗಾಳಿ ಬೀಸುತ್ತಾ ಇದ್ದಿದ್ದರಿಂದ ತೆರೆಗಳ ಬಡಿತಕ್ಕೆ ಸಿಕ್ಕಿ ಒದ್ದಾಡ್ತಾ ಇತ್ತು. ಇದೇನು ಹೊಸದಲ್ಲ, ಅವರು ಬೆಸ್ತರು. ಇಂಥ ಸಿಚುವೇಶನ್ಸ್,
ಇಂಥ ಸನ್ನಿವೇಶಗಳು ಬೇಕಾದಷ್ಟು ಅವರು ಅನುಭವಿಸ್ತಾ ಇದ್ರು. ಯಾವಾಗ? ಮೀನು ಹಿಡಿಯುವಾಗ. ಇವತ್ತು ಅದೇ ಸನ್ನಿವೇಶ ಬಂದಿದೆ. ಆದರೆ ಅಲ್ಲಿರುವಂತ ಒಂದು ಸಂಗತಿಯನ್ನು ನಾವು ನೆನಪು ಮಾಡಿಕೊಳ್ಳುವಾಗ, ರಾತ್ರಿಯ 4ನೇ ಜಾವದಲ್ಲಿ ಯೇಸು ಸಮುದ್ರದ ಮೇಲೆ ನಡೆದು ಅವರ ಕಡೆಗೆ ಬಂದನು. ಇಂಥ ಒಂದು ಸನ್ನಿವೇಶವನ್ನು ಎಂದೂ ಎದುರಿಸಿರ್ಲಿಲ್ಲ. ಎದುರುಗಾಳಿ, ತೆರೆ ಬೀಸುವಂತಹದ್ದು ಎಲ್ಲವೂ ಅವರು ಅನುಭವಿಸ್ತಾ ಇದ್ರು. ಆದರೆ ಬೆಳಗಿನ 4ನೇ ಜಾವ ಹೊತ್ತು, ಬೆಳಗಾಗಬೇಕಾಗಿದೆ, ಇನ್ನೂ ಮಬ್ಬು. ಆಗ ಯೇಸು ಸ್ವಾಮಿ ಸಮುದ್ರದ ಮೇಲೆ ನಡೆದು ಅವರ ಕಡೆಗೆ ಬಂದನು. ಸಮುದ್ರದ ಮೇಲೆ ನಡೆಯುವ ಆತನನ್ನು ಶಿಷ್ಯರು ನೋಡಿ ಭೂತವೆಂದು ತತ್ತರಿಸಿ ಭಯದಿಂದ ಕೂಗಿದರು. ಯೇಸು ಸ್ವಾಮಿ ಜೊತೆಯಲ್ಲಿದ್ದಾರೆ. ಯೇಸು ಸ್ವಾಮಿಯ ಆ ಎಲ್ಲಾ ಸಂಗತಿಗಳನ್ನ, ಆತನು ಮಾಡ್ತಿದ್ದಂತ ಅದ್ಭುತ ಕಾರ್ಯಗಳನ್ನ, ಸೂಚಕ ಕಾರ್ಯಗಳನ್ನ ಎಲ್ಲವನ್ನ ನೋಡುವಂತವರು ಈ ಶಿಷ್ಯರಾಗಿದ್ರು. ಈತನಿ ಯಾರು ಎಂಬುದಾಗಿ ಒಂದು ಕಡೆ ಕೇಳುವಾಗ, ನಾನು ಯಾರು ಎಂಬುದಾಗಿ, ಏನಂತೀರಿ ಎಂಬುದಾಗಿ ಕೇಳುವಾಗ, ಪೇತ್ರನು ಕರೆಕ್ಟಾಗಿ ಉತ್ತರ ಕೊಡ್ತಾನೆ. ನೀನು ಬರಬೇಕಾದಂತ ಕ್ರಿಸ್ತನಲ್ಲವೋ ಎಂಬುದಾಗಿ ಉತ್ತರ ಕೊಡ್ತಾನೆ. ಆಗ ದೇವರು, ಯೇಸು ಸ್ವಾಮಿ ಹೇಳುವಂತಹದ್ದು, ಇದು ನಿನಗೆ ಮನುಷ್ಯರು ತಿಳಿಸ್ಲಿಲ್ಲ, ದೇವರೇ ನಿನಗೆ ತಿಳಿಸಿದ್ದಾನೆ ಎಂಬುದಾಗಿ. ಪ್ರತ್ಯೇಕಿಸಲ್ಪಟ್ಟಂತ ಒಬ್ಬ ಶಿಷ್ಯ, ಯೇಸು ಸ್ವಾಮಿ ಮಾತಾಡುವ ಹಾಗೆ ಆತನು ಮಾತಾಡ್ತಾ ಇದ್ದಂತ ಒಬ್ಬ ವ್ಯಕ್ತಿ. ಆತನು ಹೇಳ್ಬೋದಾಗಿತ್ತು, ಭಯ ಪಡಬೇಡ್ರಿ, ನೋಡ್ರಿ ಯಾರು ಬರ್ತಾ ಇದ್ದಾರೆ, ನನ್ನ ಸ್ವಾಮಿ ಅಲ್ಲವೋ ಎಂಬುದಾಗಿ ಹೇಳ್ಬೋದಾಗಿತ್ತು. ನೋಡ್ರಿ, ಆಗ ತತ್ತರಿಸಿ ಕೂಗಿದರು. ಕೂಡಲೇ ಯೇಸು ಮಾತಾಡಿದ. ಯೇಸು ಸ್ವಾಮಿ ಮಾತಾಡಿ ಎಂಬುದಾಗಿ ಹೇಳುವಾಗ, ಯೇಸು ಸ್ವಾಮಿಯ ಸ್ವರವನ್ನ ಕೇಳುವಾಗ, ಎಸ್, ನಮ್ಮ ಸ್ವಾಮಿ ಎಂಬುದಾಗಿ ತಿಳ್ಕೋಬೇಕಾಗಿತ್ತು. ಆ ಸ್ವರವು ಅವ್ರಿಗೆ ಗೊತ್ತಾಗ್ಲಿಲ್ವಾ? ಧೈರ್ಯವಾಗಿರ್ರಿ, ನಾನು, ಅಂಜಬೇಡ್ರಿ, ಧೈರ್ಯವಾಗಿರ್ರಿ, ನಾನೇ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಏನೂ ಆಗುವುದಿಲ್ಲ, ನಿಮಗೆ ಯಾವ ತೊಂದರೆಯೂ ಆಗುವುದಿಲ್ಲ, ಧೈರ್ಯವಾಗಿರ್ರಿ. ಆತ್ಮವಿಶ್ವಾಸದ ಒಂದು ಸಂಗತಿ. ಸುಮ್ಮನೆ ಇರ್ಬೇಕಾಗಿತ್ತು. ಯಾಕೆ? ಒಂದು ಸ್ವರ ಕೇಳಿದ್ರು. ಆ ಸ್ವರ ಏನಂತು? ಧೈರ್ಯವಾಗಿರ್ರಿ, ನಾನು ಎಂಬುದಾಗಿ ಹೇಳುವಾಗ, ಸರ್ವಶಕ್ತನು ಎಂಬುದಾಗಿ, ಅಂಜಬೇಡ್ರಿ. ಅದಕ್ಕೆ ಪೇತ್ರನು, ಎಲ್ಲರೂ ಸುಮ್ಮನಿದ್ದಾರೆ, 11 ಜನ ಸುಮ್ಮನಿದ್ದಾರೆ. ನೋಡ್ರಿ, ಪೇತ್ರನು ಮಾತಾಡುವಂತ ಸಂಗತಿ. ಅದಕ್ಕೆ ಪೇತ್ರನು, ಸ್ವಾಮಿ, ನೀನೇ ಆದರೆ ನನಗೆ ನೀರಿನ ಮೇಲೆ ನಡೆದು ನಿನ್ನ ಬಳಿಗೆ ಬರುವುದಕ್ಕೆ ಅಪ್ಪಣೆ ಕೊಡು ಅನ್ನರು. 2 ಸಂಗತಿಯನ್ನ ಇಲ್ಲಿ ಕಾಣ್ತೇವೆ ಪ್ರಿಯರೇ. 2 ಸಂಗತಿ. ನೀನೇ ಆದರೆ, ಯೇಸು ಸ್ವಾಮಿ ಏನಂತ ಹೇಳಿದ್ರು? ಧೈರ್ಯವಾಗಿರ್ರಿ, ನಾನು, ಅಂಜಬೇಡ್ರಿ. ತನ್ನ ಶಿಷ್ಯರಿಗೆ ಆ ಸನ್ನಿವೇಶದಲ್ಲಿ ಯೇಸು ಸ್ವಾಮಿ ತೆರೆಗಳ ಶಬ್ದ, ಗಾಳಿಯ ಶಬ್ದ, ಈ ಶಬ್ದದ ನಡುವೆ ಯೇಸು ಸ್ವಾಮಿ ಹೇಳುವಂತ ಶಬ್ದ ಅವರ ಕಿವಿಗೆ ಬಿದ್ದಿದೆ. ನಾನೇ, ಧೈರ್ಯವಾಗಿರ್ರಿ, ಹೆದರಬೇಡ್ರಿ. 11 ಜನ ಸುಮ್ಮನಿದ್ದಾರೆ. ಆತುರಗಾರನಾದಂಥ ಪೇತ್ರನು ಹೇಳುವಂತ ಮಾತು, ನೀನೇ ಆದರೆ. ಇನ್ನೂ ನಂಬಿಕೆ ಇಲ್ವಾ? ಆತನಲ್ಲಿ ಇನ್ನೂ ನಂಬಿಕೆ ಇಲ್ಲ. ನೀನೇ ಆದರೆ ದೃಢಪಡಿಸುವಂತ ಅರ್ಥ. ನೀನೇ ಆದರೆ ನನಗೆ ನೀರಿನ ಮೇಲೆ ನಡೆದು ನಿನ್ನ ಬಳಿಗೆ ಬರುವುದಕ್ಕೆ ಅಪ್ಪಣೆ ಕೊಡು. ನಾವು ದ ಮಿರಾಕಲ್ ಆಫ್ ಜೀಸಸ್ ಕ್ರೈಸ್ಟ್ ಅದನ್ನು ಓದುವಾಗ, ಪ್ರಕೃತಿಯ ಮೇಲೆ ಆತನಿಗೆ ಅಧಿಕಾರವಿತ್ತು. ಪ್ರಕೃತಿಯನ್ನ ಹೇಗೆ ಆತನು ನಿಯಂತ್ರಣ ಮಾಡ್ತಾ ಇದ್ದ ಅನ್ನುವಂಥದ್ದನ್ನ ನಾವು ಅಭ್ಯಾಸ ಮಾಡಿದ್ದೇವೆ ಪ್ರಿಯರೇ. ಅಪ್ಪಣೆ ಕೊಡು, ನಿನಗೆ ಎಲ್ಲವೂ ಸಾಧ್ಯ ಎಂಬುದಾಗಿ, ಆತನಿಗೆ ಎಲ್ಲವೂ ಸಾಧ್ಯ ಎಂಬುದಾಗಿ ತಿಳ್ಕೊಂಡಂತ ಪೇತ್ರನು, ಯಾಕಂದ್ರೆ ಆತನು ಮಾಡುತ್ತಿದ್ದಂತ ಅದ್ಭುತ ಕಾರ್ಯಗಳನ್ನ ಕಣ್ಣಾರೆ ಕಾಣುತ್ತಾ ಇದ್ದಂಥವರು ಈ ಶಿಷ್ಯರು.
ಆತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಒಂದು, ನೀನೇ ಆದರೆ. ಎರಡು, ಅಪ್ಪಣೆ ಕೊಡು, ಅಪ್ಪಣೆ ಕೊಡು. ನಿನಗೆ ಅಧಿಕಾರ ಉಂಟಾ? ಅಪ್ಪಣೆ ಕೊಡು. ಹಾಗಾದ್ರೆ ನೋಡ್ರಿ, ಯೇಸು ಸ್ವಾಮಿ ಏನೂ ಬೈಲಿಲ್ಲ. ಹೇಳುವಂತ ಮಾತು, ಬರುವುದಕ್ಕೆ ಅಪ್ಪಣೆ ಕೊಡು ಅನ್ನಲು ಆತನು ಬಾ, ಕರೀತಾ ಇದ್ದಾನೆ. ಬಾ, ಅಪ್ಪಣೆ ಕೊಟ್ಟಾಗಿದೆ, ಬಾ. ಬಾ ಅನ್ನುವಂಥದ್ದು ಆತ್ಮವಿಶ್ವಾಸದ ಒಂದು ಕರೆ. ಆತ್ಮವಿಶ್ವಾಸ ಯಾರಲ್ಲಿ ಇರಬೇಕಾಗಿತ್ತು? ಪೇತ್ರನಲ್ಲಿ ಇರಬೇಕಾಗಿತ್ತು. ಆಗ ಪೇತ್ರನು ಯೇಸುವಿನ ಬಳಿಗೆ ಹೋಗುವುದಕ್ಕೆ ದೋಣಿಯಿಂದ ಇಳಿದು ನೀರಿನ ಮೇಲೆ ನಡೆದ. ಅಪ್ಪಣೆ ಕೊಟ್ಟಿದ್ದಾನೆ, ನೀರಿಗೆ ಅಪ್ಪಣೆಯನ್ನ ಕೊಟ್ಟಿದ್ದಾನೆ. ಆದರೆ ಯಾರನ್ನು ನೋಡಬೇಕಾಗಿತ್ತು? ಯೇಸು ಸ್ವಾಮಿಯನ್ನು ನೋಡಬೇಕಾಗಿತ್ತು. ಈತನ ದೃಷ್ಟಿ ಗಾಳಿಯನ್ನು ನೋಡಿ ಭಯಪಟ್ಟು ಮುಳುಗುತ್ತಾ ನಡೆದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅದು ಆತ್ಮವಿಶ್ವಾಸವನ್ನ ತೋರಿಸುವಂತ ಕರೆಯೋಲೆ. ಬಾ, ಯೇಸು ಸ್ವಾಮಿಯಲ್ಲಿ ದೃಷ್ಟಿ ಇಟ್ಟು ನಡ್ಕೊಂಡು ಬರಬೇಕಾಗಿತ್ತು. ಆದರೆ ಆತನು ತನ್ನ ಸುತ್ತಲೂ ಬೀಸುತ್ತಾ ಇರುವಂತ ಗಾಳಿಯನ್ನ ಆತನು ನೋಡಿದ, ಭಯಪಟ್ಟ. ಭಯಪಡಬೇಡ್ರಿ, ಧೈರ್ಯವಾಗಿರ್ರಿ, ಅಂಜಬೇಡ್ರಿ. ನಾನು ಈ ಮಾತಿನ ಮೇಲೆ ಭರವಸೆ ಇಡಬೇಕಾಗಿತ್ತು. ಕರ್ತನು ಕರೀತಾ ಇದ್ದಾನೆ, ಬಾ ಅಂತ. ಆತನ ಮಾತಿನ ಮೇಲೆ ದೃಢವಾದಂತ ವಿಶ್ವಾಸ, ನಂಬಿಕೆ ಇರಬೇಕಾಗಿತ್ತು. ಇಡದೇ ಇದ್ದಂತ ಪೇತ್ರನು ಮುಳುಗುತ್ತಾ ಆತನು ಕೂಗ್ತಾನೆ, ಸ್ವಾಮಿ ನನ್ನನ್ನು ಕಾಪಾಡು. ಆ ಕ್ಷಣವೇ ಯೇಸು ಕೈಚಾಚಿ ಅವನನ್ನ ಹಿಡಿದು ಹೇಳುವಂತ ಮಾತು, ಅಲ್ಪ ವಿಶ್ವಾಸಿ, ಯಾಕೆ ಸಂದೇಹ ಪಟ್ಟೆ? ನಂಬಿಕೆ ಇಲ್ಲದೆ ಇರುವಂತ ಒಬ್ಬ ವ್ಯಕ್ತಿಯಾದ ಜಾರಿ ಹೋದ. ಆ ಜೇಡಿಮಣ್ಣು ಆತನ ಕೈಯಲ್ಲಿರುವಾಗ ಕುಂಬಾರನ ಮೇಲೆ ಆತ್ಮವಿಶ್ವಾಸ ಇಡಬೇಕಾಗಿತ್ತು. ನಾನು ಸುಂದರವಾದಂಥ ಪಾತ್ರೆಯನ್ನಾಗಿ ಮಾರ್ಪಡಿಸುವಂಥದ್ದು ನನ್ನ ಕುಂಬಾರನು, ನಾನು ಬಳಕೆಗೆ ಬರ್ತೇನೆ ಎಂಬುದಾಗಿ ಆ ಜೇಡಿಮಣ್ಣು ಅಂದುಕೊಳ್ಳಬೇಕಾಗಿತ್ತು. ಆದರೆ ಕೈಯಲ್ಲಿದ್ದಂಥ ಜೇಡಿಮಣ್ಣು ಜಾರಿ ಹೋದಾಗ ಅದು ಮಣ್ಣೆ, ಪಾತ್ರೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅವನು ಅವಿಧೇಯತೆಯನ್ನು ತೋರಿಸಿದ. ಪೇತ್ರನು ತನ್ನ ನಂಬಿಕೆಯನ್ನ ಕಳಕೊಂಡ. ಯಾಕೆ ಸಂದೇಹ ಪಟ್ಟೆ? ಇದು ಒಂದು ಉದಾಹರಣೆ. ಎರಡನೇ ಉದಾಹರಣೆಯನ್ನ ನಮ್ಮೆಲ್ಲರಿಗೆ ಗೊತ್ತಿರುವಂತ ಒಂದು ಸಂಗತಿ, ಯೇಸು ಸ್ವಾಮಿಯನ್ನ ಗೊತ್ತಿಲ್ಲ ಎಂಬುದಾಗಿ ಹೇಳಿದಂತ ಪೇತ್ರನು. ಸಂಕ್ಷಿಪ್ತವಾಗಿ ಮುಗಿಸ್ಬಿಡೋಣ. ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ, ಬೇಗ ನಾವು ಓದೋಣ. 26ನೇ ಅಧ್ಯಾಯ 69ನೇ ವಚನ. ಅದಕ್ಕೆ ಮೊದಲು ಹೀಗೆ ನಾವು ಅದನ್ನು ನೋಡೋಣ. ಒಂದು ನಿಮಿಷ. 69ನೇ ವಚನದಿಂದ ಇತ್ತಲಾಗಿ ಪೇತ್ರನು ಹೊರಗೆ ಅಂಗಳದಲ್ಲಿ ಕೂತಿದ್ದನು. ಅಲ್ಲಿ ಒಬ್ಬ ದಾಸಿಯು ಅವನ ಬಳಿಗೆ ಬಂದು, ನೀನೂ ಸಹ ಗಲಿಲಾಯದ ಯೇಸುವಿನ ಕೂಡ ಇದ್ದವನು ಅನ್ನಲು ಅವನು, ಅಲ್ಲ, ನೀನೇನನ್ನುತ್ತೀಯೋ ನನಗೆ ಗೊತ್ತಿಲ್ಲ ಎಂದು ಎಲ್ಲರ ಮುಂದೆ ಹೇಳಿದನು. ಇದು ಹೇಳುವ ಮೊದಲು ಯೇಸು ಸ್ವಾಮಿ ಹೇಳ್ತಾರೆ,
ಯೇಸು ಸ್ವಾಮಿಗೆ ಹೇಳ್ತಾನೆ, ನೀನು ಎಲ್ಲಿ, ನಾನು ನನ್ನ ಕೊನೆ ಆ ಸಮಯ ಬಂದಿದೆ, ನಾನು ಹೋಗ್ಬೇಕು. ಸ್ವಾಮಿ, ಪ್ರಾಣ ಬೇಕಾದ್ರೂ ಕೊಡ್ತೀನಿ, ನಿನ್ನ ಮಾತ್ರ ಬಿಟ್ಟು ಹೋಗೋದಿಲ್ಲ. ಇದು ಪೇತ್ರನ ಮಾತು. ನಾನು ಪ್ರಾಣ ಹೋದ್ರೂ ಸರಿ, ನಿನ್ನನ್ನ ಬಿಟ್ಟು ನಾನು ಎಲ್ಲೂ ಹೋಗುವುದಿಲ್ಲ. ಯೇಸು ಸ್ವಾಮಿಗೆ ಆತನು ಹೇಳ್ತಾನೆ. ಯೇಸು ಸ್ವಾಮಿ ಹೇಳುವಂತ ಮಾತು, ನೀನು 3 ಸಾರಿ ನನ್ನನ್ನು ಜರಿತೀಯ, ನಾನು ಗೊತ್ತಿಲ್ಲ ಎಂಬುದಾಗಿ ನೀನು ಹೇಳ್ತೀಯ ಎಂಬುದಾಗಿ ಹೇಳಿದ್ದರು. ಆ ಮಾತುಗಳು ಆತನಿಗೆ ಗೊತ್ತಿದ್ದರು. ಆತನು ಹೇಳುವಂತ ಮಾತು, ಅವನು ಯಾರು ನನಗೆ ಗೊತ್ತಿಲ್ಲ ಎಂಬುದಾಗಿ. ಒಬ್ಬ ದಾಸಿ ಕೇಳುವಾಗ, ನೀನೂ ಸಹ ಗಲಿಲಾಯದ ಯೇಸುವಿನ ಕೂಡ ಇದ್ದವನು ಅನ್ನಲು, ಅವನು ಅಲ್ಲ, ನೀನು ಏನನ್ನುತ್ತೀಯೋ ನನಗೆ ಗೊತ್ತಿಲ್ಲ ಎಂದು ಎಲ್ಲರ ಮುಂದೆ ಹೇಳಿದನು. ಸೊ ಅಲ್ಲಿಂದ ಬರ್ತಾನೆ 71ನೇ ವಚನ, ಇವನು ನಜರೇತಿನ ಯೇಸುವಿನ ಕೂಡ ಇದ್ದವನು ಎಂದು ಹೇಳಿದಳು. ಅವನು ತಿರುಗಿ, ಅಲ್ಲ, ಆ ಮನುಷ್ಯನನ್ನು ನಾನು ಅರಿಯೇನು. ಬಹಳ ಕಷ್ಟಕರವಾದಂತ ಒಂದು ಸಂಗತಿ, ಕಷ್ಟಕರವಾದಂತ ಒಂದು ಸಂಗತಿ. ಆ ಮನುಷ್ಯನನ್ನ ನಾನು ಅರಿಯೋದಿಲ್ಲ, ನನಗೆ ಗೊತ್ತಿಲ್ಲ. ಯೇಸು ಸ್ವಾಮಿಗೆ ಪ್ರಿಯನಾದಂಥವನು, ಪ್ರಥಮ ಶಿಷ್ಯನು, ಆತನ ಹಾಗೆ ತನ್ನ ಎಲ್ಲಾ ಕಾರ್ಯಗಳನ್ನ ಮಾಡುತ್ತಿದ್ದಂಥ ಪೇತ್ರನು, ಯೇಸು ಸ್ವಾಮಿ ಹೇಳಿದ್ದರೂ ಆ ಮನುಷ್ಯ ನನಗೆ ಯಾರು ಅಂತ ಗೊತ್ತಿಲ್ಲ ಎಂಬುದಾಗಿ ಆತನು ಹೇಳ್ತಾನೆ. 3ನೇದು, ಆ ಮನುಷ್ಯನನ್ನು ನಾನು ಅರಿಯನು, 74ನೇ ವಚನ ಎಂದು ಹೇಳಿ ಶಾಪ ಹಾಕಿಕೊಳ್ಳಲಿಕ್ಕೆ ಪ್ರಾರಂಭ ಮಾಡಿದ. ಇದು ಪೇತ್ರನ ಒಂದು ಸಂಗತಿ. ಎಲ್ಲ ಹೇಳಿದ ಮೇಲೆ ಕೋಳಿ ಕೂಗುತ್ತೆ, ಆವಾಗ ಅಳ್ತಾನೆ. ಹೇಳಾದ್ಮೇಲೆ ಯಾತ್ರೆ ಏನ್ ಪ್ರಯೋಜನ? ಜಾರಿ ಹೋದ. ಯೇಸು ಸ್ವಾಮಿಯ ನಿಕಟವಾದಂತ ಒಬ್ಬ ಶಿಷ್ಯ, ಆ ಮನುಷ್ಯ ಯಾರು ಅಂತಾನೇ ನನಗೆ ಗೊತ್ತಿಲ್ಲ, ಶಾಪ ಹಾಕಿಕೊಳ್ತಾನೆ ತನ್ನ ಮೇಲೆ ತಾನೆ. ಇದು 3 ಸುವಾರ್ತೆಯಲ್ಲೂ ಬರೆಯಲ್ಪಟ್ಟಿದೆ ಪ್ರಿಯರೇ. ಇಂಥ ವ್ಯಕ್ತಿ ಯೇಸು ಸ್ವಾಮಿ ತಾನು ಹೋಗುವ ಮೊದಲು ಹೇಳಿದಂತ ಅನೇಕ ಸಂಗತಿಗಳು, ಪೇತ್ರನು 2 ಸಾರಿ ಆತನು ಜಾರಿ ಹೋದಂಥದ್ದನ್ನ ನಾವು ಕಾಣ್ತೇವೆ. ಆದರೆ ಎಲ್ಲ ಆಯ್ತು. ಯೋಹಾನ 21:3 ನಾನು ಮೀನು ಹಿಡಿಯುವುದಕ್ಕೆ ಹೋಗ್ತೇನೆ, ಸಾಕು ಈ ಸಹವಾಸ, ಈ ಶಿಷ್ಯತ್ವದ ಸಹವಾಸ ಸಾಕು. ಐ ವಿಲ್ ಗೋ ಬ್ಯಾಕ್. ನಾನು ಹಿಂದಕ್ಕೆ ಹೋಗ್ತೇನೆ. ಎಲ್ಲಿಗೆ? ಮೊದಲ ಹಾಗೆ. ಯೇಸು ಸ್ವಾಮಿ ಮೊದಲನೇ ದಿವಸದಲ್ಲಿ ಆತನಿಗೆ ಹೇಳಿದಂತ ಮಾತು, ನನ್ನನ್ನು ಹಿಂಬಾಲಿಸ್ರಿ, ನಿಮ್ಮನ್ನ ಮನುಷ್ಯರನ್ನ ಹಿಡಿಯುವಂತ ಬೆಸ್ತರನ್ನಾಗಿ ನಾನು ಮಾಡ್ತೇನೆ. ಈಗ ಜಾರಿ ಹೋದಂತ ಆ ಒಂದು ಮಣ್ಣನ್ನ ಯೇಸು ಸ್ವಾಮಿ ತಿರುಗಿ, ಅಂದರೆ ಕುಂಬಾರನು ಮಾಡಿದ ಹಾಗೆ, ತನಗೆ ಸರಿತೋಚಿದ ಹಾಗೆ ಆತನು ಮಾಡಿದಂತ ಒಂದು ಕಾರ್ಯವನ್ನ ಯೋಹಾನನು ಬರೆದ ಸುವಾರ್ತೆ, ಯೋಹಾನನು ಬರೆದ ಸುವಾರ್ತೆ 21ನೇ ಅಧ್ಯಾಯಕ್ಕೆ ಬರುವ, ಬೇಗ ಮುಗಿಸ್ತೇನೆ. ಆತನನ್ನ ಮತ್ತೆ ಮನುಷ್ಯರನ್ನ ಹಿಡಿಯುವಂತ ಬೆಸ್ತರನ್ನಾಗಿ ನಾನು ಮಾಡ್ತೇನೆ ಎಂಬುದಾಗಿ ಹೇಳುವಾಗ, ಸುಂದರವಾದಂತ ಒಂದು ಪಾತ್ರೆಯನ್ನಾಗಿ ಆತನು ಮಾಡುವುದಕ್ಕೆ ಆತನು ಪ್ರಾರಂಭ ಮಾಡಿದ. 15ನೇ ವಚನದಿಂದ, ಅವರು ಊಟ ಮಾಡಿದ ಮೇಲೆ ಯೇಸು ಸಿಮೋನ್ ಪೇತ್ರನನ್ನು, ಯೋಹಾನನ ಮಗನೇ, ನೀನು ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ ಎಂದು ಕೇಳಲು, ಹೌದು ಸ್ವಾಮಿ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆ ಎಂದು ಬಲ್ಲೆ ಎಂದು ಅಂದನು. ಅವನಿಗೆ, ನನ್ನ ಕುರಿಗಳನ್ನ ಮೇಯಿಸು ಎಂಬುದಾಗಿ ಹೇಳಿದ. ನೋಡ್ರಿ, ನಾನೇ ಎಂಬುದಾಗಿ ಹೇಳಿದ್ರು ಆತನು ಸಂದೇಹ ಪಟ್ಟ. ನೀನು ನನ್ನನ್ನ ಅರಿಯೇ ಎಂಬುದಾಗಿ 3 ಸಲ ಹೇಳ್ತಿ ಎಂಬುದಾಗಿ ಹೇಳಿದಾಗಲೂ ಆತನು ಹೇಳ್ದ. ಆದ್ರೆ ಯೇಸು ಸ್ವಾಮಿ ಆತನನ್ನ ಕೈ ಬಿಡಲಿಲ್ಲ. ತಾನು ಹೇಳಿದಂತ ರೀತಿಯಲ್ಲಿ, ಆತನನ್ನ ಉತ್ತಮವಾದಂತ ರೀತಿಯಲ್ಲಿ ಉಪಯೋಗಿಸುವ ಹಾಗೆ ಆತನು ಹೇಳ್ತಾನೆ, ನನ್ನ ಕುರಿಮರಿಗಳನ್ನು ಮೇಯಿಸು ಎಂಬುದಾಗಿ. ಯಾರು ಈ ಕುರಿಮರಿಗಳು?
ಆತನ ಸ್ವರಕ್ಕೆ ಕಿವಿಗೊಡುವಂತ ಪ್ರತಿಯೊಂದೊಂದು ಮನುಷ್ಯನು ಸಹ ಕುರಿಯೇ. ಆತನನ್ನು ಹಿಂಬಾಲಿಸುವಂತವರು ಪ್ರತಿಯೊಬ್ಬೊಬ್ಬರು ಕುರಿಯೇ. ಅವರಿಗೆ ಮೇಯಿಸು. ಏನ್ ಮೇಯಿಸು? ಫೀಡ್ ದೆಮ್. ಅವ್ರಿಗೆ ಆಹಾರ ಕೊಡು. ಯಾವ ಆಹಾರ? ದೇವರ ವಾಕ್ಯವೆಂಬ ಆಹಾರವನ್ನು ಕೊಟ್ಟು ಅವರನ್ನ ಬಲಪಡಿಸು. ಮರಿಗಳು ಅವರು. ಆ ಮರಿಗಳನ್ನ ಬಲಯುತವಾದಂತ ರೀತಿಯಲ್ಲಿ ಆತ್ಮವಿಶ್ವಾಸವನ್ನ ತುಂಬಿ ಈ ವಾಕ್ಯದ ಮೂಲಕ ಬಲಪಡಿಸು ಎಂಬುದಾಗಿ ತಿರುಗಿ ಕೇಳ್ತಾರೆ. ಯೋಹಾನನ ಮಗನಾದ ಸಿಮಿಯೋನನೇ, ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ ಎಂದು ಕೇಳಲು ಅವನು, ಹೌದು ಸ್ವಾಮಿ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆಂಬುದನ್ನು ನೀನೇ ಬಲ್ಲೆ ಎಂದನು. ಆತನು ಅವನಿಗೆ, ನನ್ನ ಕುರಿಗಳನ್ನ ಕಾಯಿ. ಒಂದು ಮರಿಗಳು ಬಲಿಷ್ಠವಾಗಿ ಬೆಳಿಬೇಕು. ಅವಕ್ಕೆ ಆಹಾರ ಬೇಕು. ಯಾವ ಆಹಾರ? ದೇವರ ವಾಕ್ಯವೆಂಬ ಆಹಾರ. ಈಗ ಆತನು ಹೇಳ್ತಾನೆ, ಕುರಿಗಳನ್ನ ಕಾಯಿ. ಬಲಿತಿವೆ. ಆಹಾರವನ್ನ ಅಥವಾ ದೇವರ ವಾಕ್ಯವನ್ನ ಕೇಳಿ ಬಲಯುತವಾಗಿದೆ ಅಂತವರನ್ನ ಕಾಯಿ. ಯಾರಿಂದ? ಸೈತಾನನಿಂದ ನೀನು ಕಾಯಬೇಕು. ಆತನವರನ್ನು ಹೆಕ್ಕಿಕೊಳ್ಳದಂತೆ ನೀನು ಕಾಯಬೇಕು. ಆ ಜವಾಬ್ದಾರಿಯನ್ನ ಪೇತ್ರನಿಗೆ ಆ ದೇವರು ಆತನ. ಮೂರನೇದಾಗಿ, ಯೋಹಾನನ ಮಗನಾದ ಸಿಮಿಯೋನನೇ, ನನ್ನ ಮೇಲೆ ಮಮತೆ ಇಟ್ಟಿದ್ದೇವೆ ಎಂದು ಕೇಳಲು, ಮೂರನೇ ಸಾರಿ ಆತನು ನನ್ನ ಮೇಲೆ ಮಮತೆ ಇಟ್ಟಿದ್ದೇವೆ ಎಂದು ತನ್ನನ್ನು ಕೇಳಿದಕ್ಕೆ ಪೇತ್ರನು ದುಃಖಪಟ್ಟು, ಸ್ವಾಮಿ ನೀನು ಎಲ್ಲ ಬಲ್ಲೆ. ಸ್ವಾಮಿ ನೀನು ಎಲ್ಲ ಬಲ್ಲೆ. ಏನು ಬಲ್ಲೆ? ಹಿಂಜಾರಿ ಹೋದದ್ದೆಲ್ಲವನ್ನೂ ಬಲ್ಲೆಪ್ಪ. ನಾನು ನನ್ನ ನಂಬಿಕೆಯನ್ನ ಕಳ್ಕೊಂಡಂತದ್ದು, ನಾನು ನಿನ್ನನ್ನು ಗೊತ್ತಿಲ್ಲ ಎಂಬುದಾಗಿ ಹೇಳಿದ ಎಲ್ಲವೂ ನಿನಗೆ ಗೊತ್ತುಂಟು. ನೀನೆಲ್ಲವನ್ನೂ ಗೊತ್ತು. ನಿನಗೆ ಮುಚ್ಚುಮರೆಯಾದದ್ದು ಯಾವುದೂ ಇಲ್ಲ. ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆಂದು ನಿನಗೆ ತಿಳಿದದೆ ಎಂದು ಯೇಸು ಸ್ವಾಮಿಯ ಮೇಲೆ ಆತನು ಇಟ್ಟಂತ ಆ ಒಂದು ಪ್ರೀತಿ ಅದನ್ನ ಸಿದ್ಧಾಂತಪಡಿಸಿದ. ಕೊನೆಯದಾಗಿ ನಾನು ಓದ್ಬಿಡ್ತೇನೆ. ಯೆರೆಮೀಯನು ಬರೆದ ಪ್ರವಾದನ ಗ್ರಂಥ ಪ್ರಿಯರೇ, ಇದು ನಮಗೆ 11ನೇ ವಚನ. ಈಗ ನೀನು ಯೆಹೂದ್ಯರಿಗೂ ಯೆರೂಸಲೇಮಿನವರಿಗೂ ಈ ಮಾತನ್ನು ಹೇಳು. ನಾವುಗಳು ನಮ್ಮನ್ನ ಅಂದುಕೊಳ್ಳೋಣ. ವಿಶ್ವಾಸಿಗಳಿಗೆ ಹೇಳು, ಯೆಹೋವನು ಈಗನ್ನುತ್ತಾನೆ, ಆಹಾ, ನಾನು ನಿಮಗೆ ವಿರುದ್ಧವಾಗಿ ಯೋಚಿಸಿಕೊಂಡು ಕಲ್ಪಿಸಿದ್ದೇನೆ. ನಿಮ್ಮಲ್ಲಿ ಪ್ರತಿಯೊಬ್ಬನೂ ತನ್ನ ದುರ್ಮಾರ್ಗಗಳಿಂದ ಹಿಂತಿರುಗಲಿ, ನಡತೆಯನ್ನು ಕೃತ್ಯಗಳನ್ನು ಸರಿಪಡಿಸಿಕೊಳ್ಳಲಿ. ಅವರು ಏನೂ ನಿರೀಕ್ಷೆ ಇಲ್ಲ. ನಮ್ಮ ಆಲೋಚನೆಗಳಿಗೆ ತಕ್ಕಂತೆ ನಡೆಯುವವು. ನಮ್ಮಲ್ಲಿ ಪ್ರತಿಯೊಬ್ಬರೂ ನಮ್ಮ ದುಷ್ಟ ಹೃದಯದ ಹಾಗೆ ಮಾಡುವವು ಎಂದು ಹೇಳುತ್ತಾರೆ. ಆತನಿಂದ ಜಾರಿ ಹೋದಂತ ಮಣ್ಣು ತಿರುಗಿ ಅದು ಸುಂದರವಾದ ಪಾತ್ರೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾವಾಗ ತಿರುಗಿಕೊಳ್ಳದಿದ್ದರೆ. ಪ್ರಿಯರೇ, ಇವತ್ತು ನಾವುಗಳು ನಮ್ಮ ಸ್ಥಿತಿಗತಿಗಳನ್ನ ನೆನಪು ಮಾಡಿಕೊಂಡು, ನಾನು ನನ್ನ ಕರ್ತನ ಕೈಯಲ್ಲಿರುವಂತ ಜೇಡಿಮಣ್ಣು ಜಾರಿ ಹೋಗದಂತೆ ಆತನಲ್ಲಿ ನಂಬಿಕೆ ವಿಶ್ವಾಸವಿಟ್ಟು ನಾನು ಬಳಕೆಗೆ ಬರುವಂತ ಪಾತ್ರೆಯನ್ನಾಗ್ಲಿಕ್ಕಾಗುವಂತೆ ಕರ್ತನು ನಮ್ಮನ್ನ ಹೆಚ್ಚಾದ ರೀತಿಯಲ್ಲಿ ಉಪಯೋಗಿಸಲಿ. ಒಂದು ವೇಳೆ ಆ ಕನ್ಕ್ಲೂಷನ್ ರೋಮಾಪುರದವರಿಗೆ ಬರೆದ ಪತ್ರಿಕೆ ಇದ್ರೆ ಬರ್ಕೊಂಡ್ಬಿಡ್ರಿ. ನೀವು ಹೋದ್ರಿ 9:20ರಿಂದ 23ನೇ ವಚನ, 9:20ರಿಂದ 23ನೇ ವಚನ. ಅಲ್ಲಿ ಬಳಕೆಗೆ ಬರುವಂತ ಪಾತ್ರೆ ನಾನಾಗಬೇಕು ಎಂಬುದಾಗಿ ಬಯಸುವಂತ ಪೌಲನು, ಆ ಪಾತ್ರೆ ನನ್ನ ಸ್ವಾಮಿ ತನ್ನ ಕೈಯಿಂದ ರೂಪಾಂತರ ಪಡಿಸಿದಂತ, ಮುದ್ದೆಯಿಂದ ರೂಪಾಂತರ ಪಡಿಸಿದಂತ ಪಾತ್ರೆಯಾಗಿ ಇವತ್ತು ಸಾಕ್ಷಿಗಳಾಗಿ ನಾವು ಈ ಲೋಕದಲ್ಲಿ ಜೀವಿಸಬೇಕಾಗಿದೆ ಪ್ರಿಯರೇ. ಅದು ಆತನ ಉದ್ದೇಶ. ಸುಮ್ಮನೆ ಪಾತ್ರೆಯನ್ನಾಗಿ ಮಾಡಿ ಪಕ್ಕದಲ್ಲಿ ಇಡೋದಲ್ಲ, ನನ್ನಿಂದ ಉಪಯೋಗವಾಗಬೇಕು. ಅದಕ್ಕಾಗಿಯೇ ನನ್ನನ್ನ ಆತನು ಪಾತ್ರೆಯನ್ನಾಗಿ ಆತನು ಮಾಡಿದ್ದಾನೆ. ಬಳಕೆಗೆ ಬರುವಂತ ಪಾತ್ರೆ ನಾವಾಗಿ ಕರ್ತನಿಗೆ ಮಹಿಮೆ ತರುವಂತ ರೀತಿಯಲ್ಲಿ ನಡೆಕೊಳ್ಳುವ ಹಾಗೆ ಕರ್ತನು ತಾನೇ ವಾಕ್ಯಗಳನ್ನ ಆಶೀರ್ವದಿಸಲಿ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್.